ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಂದೋಸ್ ಚಾನಲ್ ವಿತ್ ಒನ್ ಮೋರ್ ಮಿನಿ ಬ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಶ್ರೀ ಸಾಯಿಬಾಬಾರವರದು ವ್ರತ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಶಕ್ತಿ ಕೊದ್ದಿ 5 ವಾರ, ಇಲ್ಲ 3 ವಾರ, ಇಲ್ಲ 7 ವಾರ, ಇಲ್ಲ 9 ವಾರ ಈ ಥರ ಎಷ್ಟು ವಾರಗಳಾದ್ರೂ ಮಾಡ್ಕೊಬೋದು. ಬಟ್ ನಾನು 9 ವಾರ ಮಾಡ್ತಿದ್ದೆ. ನನಗೆ ಅನಿಸ್ತು ಯಾಕೆ 9 ವಾರ ಮಾತ್ರ ಮಾಡಬೇಕು, ನಾನು ಲೈಫ್ ಲಾಂಗ್ ಗುರುವಾರ ಪ್ರತಿ ಗುರುವಾರನೂ ಮಿಸ್ ಮಾಡದೆ ಮಾಡೋಣ ಅಂತ ಹೇಳಿ ನನಗೆ ಅನಿಸಿ ನಾನು ಆ ಇನಿಷಿಯೇಟ್ ತಗೊಂಡು ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಕಷ್ಟ ಅಂತ ಬಂದಾಗ ಮಾತ್ರ 9 ವಾರ ಮಾಡೋದು, 11 ವಾರ ಮಾಡೋದು ಅದು ನನಗೆ ಯಾಕೋ ಇಷ್ಟ ಆಗಿಲ್ಲ. ಸಾಯಿಬಾಬಾ ನಮ್ದವ್ರಂತೂ ಕೈ ಬಿಡಲ್ಲ. ಅದು ಎಷ್ಟೇ ಕಷ್ಟ ಆಗಿರ್ಲಿ, ಎಷ್ಟೇ ನೋವಿರ್ಲಿ, ಎಷ್ಟೇ ಬಾಧೆ ಇರ್ಲಿ. ಬಾಬಾ ಅಂತ ವಿಗ್ರಹ ಮುಂದೆ ಆಗ್ಲಿ, ಫೋಟೋ ಮುಂದೆ ಕೂತು ನಾವು ಕಣ್ಣೀರ್ ಹಾಕಿ ಆಗದೆ ಇರ್ಲಿ. ಆ ಯಪ್ಪನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಕಷ್ಟ ಅಂತೂ ಪರಿಹಾರ ಆಗೋದಂತೂ ನಿಜ ಗೈಸ್. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸೊ ಈ ಸಾಯಿ ಸಚ್ಚರಿತ್ರ ಬುಕ್ಕು ಅಷ್ಟೇ. ನಾನು ಇದಕ್ಕಿಂತ ಮುಂಚೆ ನಾನು ವ್ರತ ಮಾಡೋವಾಗ 108 ನಾಮಸ್ಮರಣೆಗಳು ಬುಕ್ಕನ್ನು ಓದ್ತಿದ್ದೆ. ಇವಾಗ ನಾನು ಸಾಯಿ ಸಚ್ಚರಿತ್ರ ಬುಕ್ಕನ್ನೇ ಓದ್ತೀನಿ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಪೀಸ್‌ಫುಲ್ ಮೈಂಡ್ ಸಿಗುತ್ತೆ. ಮತ್ತೆ ಏನೇ ಆಗ್ಲಿ ಅದು ಓದೋವಾಗ ಆ ಬಾಬಾ ಪಟ್ಟಿರೋ ಕಷ್ಟಕ್ಕಿಂತನ, ಆ ಬಾಬಾ ಪಟ್ಟಿರೋ ಅವಮಾನಕ್ಕಿಂತ ನಾವು ಮನುಷ್ಯರು ಅಂತ ಅನ್ಸ್ಬಿಡತ್ತೆ. ಸೊ ಅದಕ್ಕೆ ನಾನು ಸಾಯಿ ಸಚ್ಚರಿತ್ರ ಬುಕ್ಕನ್ನೇ ಓದ್ತೀನಿ. ಸೊ ಗೈಸ್ ಇಲ್ಲಿ ನಾನು 9 ವಾರ ಆಗ್ಲಿ, ಎಷ್ಟು ವಾರ ಆದ್ರೂ ನಿಮ್ಮ ಶಕ್ತಿ ಕೊದ್ದು ನೀವು ಮಾಡಿ. ಬಟ್ ಹಿಂಗೆ ಹಂಗೆ ಅಂತ ಏನಿಲ್ಲ. ನಮ್ಮ ಭಕ್ತಿ ಇಂಪಾರ್ಟೆಂಟ್ ಮೇನ್. ಭಕ್ತಿಯಿಂದ ಮಾಡಿದ್ರೆ ಯಾವ ದೇವ್ರೇ ಆಗ್ಲಿ ಪ್ರತ್ಯಕ್ಷರಾಗೇ ಆಗ್ತಾರೆ ಯಾವುದೋ ಒಂದು ರೂಪದಿಂದ. ನಮ್ ಕಷ್ಟ ಅಂತೂ ಪರಿಹಾರ ಆಗುತ್ತೆ. ಅದಂತೂ ಸತ್ಯ. ಸೊ ಏನಂದ್ರೆ ಒಂದು ಪೀಠ ತಗೊಳ್ಳಿ. ಒಂದು ಪೀಠದ ಮೇಲೆ ಯೆಲ್ಲೋ ಕಲರ್ ಬಟ್ಟೆ, ಯಾವುದೇ ಆಗ್ಲಿ ಕಾಟನ್ ಆಗ್ಲಿ, ಯಾವ ತರದ್ದಾದ್ರೂ ಸರಿ ನಿಮ್ಮ ಇಷ್ಟ ಅದು. ಯೆಲ್ಲೋ ಕಲರ್ 1 ಮೀಟರ್ ಬಟ್ಟೆ ತಗೊಂಡು ಅದನ್ನ ಹಾಕ್ಬೇಕಾಗತ್ತೆ ಆ ಪೀಠ ಮೇಲೆ. ಆ ಪೀಠ ಮೇಲೆ ಹಾಕಿ ಬಾಬಾರವರ ವಿಗ್ರಹ ಆಗ್ಲಿ, ಫೋಟೋ ಆಗ್ಲಿ ಇಡಿ ಅದ್ರ ಮೇಲೆ. ಸೊ ನೀವು ಅಂದ್ರೆ ನೀವು ವ್ರತ ಮಾಡೋವಾಗ ಮಾತ್ರ. ಓಕೆನಾ? ಸೊ ಅದು ವಿಗ್ರಹ ಆಗ್ಲಿ, ಫೋಟೋ ಆಗ್ಲಿ ಇಟ್ಟಿದ್ದಾದ್ಮೇಲೆ ಸಾಯಿಬಾಬಾರವರಿಗೆ ಅಭಿಷೇಕ ಮಾಡಬೇಕು. ನೀರಲ್ಲಾಗ್ಲಿ, ಹಾಲು, ಮೊಸರು ಮತ್ತೆ ಹಣ್ಣು ಈ ತರ ಬಾಳೆಹಣ್ಣಾಗಿರ್ಲಿ, ಸಕ್ಕರೆ, ಮತ್ತೆ ತುಪ್ಪ, ಮತ್ತೆ ಜೇನುತುಪ್ಪ ಈ ತರದ್ರಲ್ಲಿ ಅಭಿಷೇಕ ಮಾಡಿ, ಆಮೇಲೆ ಕ್ಲೀನಾಗಿ ಸಾಯಿಬಾಬಾರವರ ವಿಗ್ರಹನ ವಾಟರಲ್ಲಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಬಿಟ್ಟು ಬಾರವರಿಗೆ ಅಲಂಕಾರ ಮಾಡಿ. ನೈವೇದ್ಯಕ್ಕೆ ಇಂಥದ್ದೇ ಅಂತದ್ದೇ ಅಂತ ಹೇಳಿಲ್ಲ. ನಿಮ್ ಶಕ್ತಿ ಕೊದ್ದಿ. ಏನೂ ಇಲ್ಲ ಅಂದ್ರೆ ಒಂದ್ ಬಿಸ್ಕೆಟ್ ಇಡಿ. ಯಾಕಂದ್ರೆ ನಾವು ಎಲ್ಲಾದ್ರೂ ಟೆಂಪಲ್‌ಗೆ ಹೋದಾಗೂ ನೋಡ್ಬೋದು. ಬಿಸ್ಕೆಟ್ ಅನ್ನೋದು ಪ್ರತಿಯೊಂದು ಬಾಬಾ ಟೆಂಪಲ್ ಅಲ್ಲೂ ಕೊಡ್ತಿರ್ತಾರೆ. ಸೊ ಒಂದ್ ಬಿಸ್ಕೆಟ್ ಆದ್ರೂ ಸರಿ ಇಡಿ ಬಾಬಾರವ್ರ ನೈವೇದ್ಯಕ್ಕೆ. ಇಲ್ವಾ ಸಕ್ರೆ ಇಡಿ. ಸೊ ಇಲ್ಲಿ ನಾನ್ ನೋಡಿ ಶ್ರೀ ಸಾಯಿ ವ್ರತ ಅಂತ ತೋರಿಸ್ತಿದೀನಲ್ಲ, ಇದ್ರಲ್ಲಿ 108 ನಾಮಸ್ಮರಣೆಗಳು ಬುಕ್ ಇದೆ. ಸೊ ಅದನ್ನ ಒಂದೊಂದು ನಾಮಸ್ಮರಣೆ ಓದುವಾಗೂನು ಸಾಯಿಬಾಬಾರವರಿಗೆ ಹೂವನ್ನ ಅರ್ಪಿಸ್ಬೇಕಾಗತ್ತೆ ನೀವು. ಸೊ ನಾನು ಇಲ್ಲಿ ನೋಡಿ ತೋರಿಸ್ತಿದೀನಲ್ಲ, ಇದು 108 ನಾಮಸ್ಮರಣೆಗಳು ಬುಕ್. ಈ ಪ್ರತಿ ಗುರುವಾರನು ವ್ರತ ಮಾಡೋವಾಗ ಓದಿ. ಇಲ್ವಾ ಪ್ರತಿ ಗುರುವಾರನು ಮಾಡೋಗಿದ್ರೆ ಪ್ರತಿ ಗುರುವಾರನು ಓದ್ಕೋಬಹುದು ನಾವು. ನಾನು ಅದನ್ನೇ ಓದ್ತಿದ್ದೆ. ಇವಾಗ ನಾನು ಶ್ರೀ ಸಾಯಿ ಸಚ್ಚರಿತ್ರ ಈ ಪುಸ್ತಕನ ಓದ್ತೀನಿ. ತುಂಬಾ ಪೀಸ್‌ಫುಲ್ ಆಗಿರುತ್ತೆ. ಅದು ಅಲ್ದೆ ನಂಗೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಬಾಬಾರವರೇ ಎಷ್ಟೇ ಕಷ್ಟ ಇದ್ರು ಬಾಬಾ ಇಲ್ಲಿದ್ದಾರೆ ಬಿಡು, ಆ ಕಷ್ಟ ಎಷ್ಟು ಮಾತ್ರ ಅನ್ಸ್ಬಿಡತ್ತೆ. ಸೊ ನಾನು ಈ ತರ ಸಾಯಿ ಸಚ್ಚರಿತ್ರ ಪುಸ್ತಕನೇ ಓದ್ತೀನಿ. ಮತ್ತೆ ನಾನ್-ವೆಜ್ ತಿನ್ನಕ್ ಹೋಗ್ಬೇಡಿ. ದಯವಿಟ್ಟು ಗುರುವಾರ ಹೊತ್ತು ಮಾತ್ರ ನಾನ್-ವೆಜ್ ಮಾತ್ರ ಮುಟ್ಟಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ವ್ರತ ಮಾಡ್ತಿರ್ತೀವಲ್ಲ, ವ್ರತ ಮಾಡ್ಲಿ ಮಾಡದೇ ಇರ್ಲಿ, ಕೆಲವರು ಬಾಬಾನ ನಂಬಿರೋರು ನಾನ್-ವೆಜ್‌ನ ಬಿಟ್ಬಿಡ್ತಾರೆ ಗುರುವಾರ. ಅದೇನ್ ದೊಡ್ಡ ವಿಚಾರನೇ ಅಲ್ಲ ಅಲ್ವಾ? ಸೊ ತಿನ್ನೋದು ನಾನ್-ವೆಜ್‌ನ. ಸೊ ದಯವಿಟ್ಟು ಗುರುವಾರ ನಾವು ಬಾಬಾನ ನಂಬಿದೀವಿ, ವ್ರತ ಮಾಡ್ತಾ ಇದೀವಿ ಅಂದ್ಮೇಲೆ ದಯವಿಟ್ಟು ನಾನ್-ವೆಜ್ ಮಾಡಕ್ ಹೋಗ್ಬೇಡಿ, ತಿನ್ನಕ್ ಹೋಗ್ಬೇಡಿ. ಆಮೇಲೆ ನೋಡಿ ಇಲ್ಲಿ ನಾನು ₹11 ಈ ಇದ್ರಲ್ಲಿ ಬಟ್ಟೆನಲ್ಲಿ ಅರ್ಶಿನ ಹಚ್ಚಿ ನಾನು ₹11 ಇಟ್ಟಿದ್ದೀನಿ. ಅಂದ್ರೆ ನಾನು ಏನೋ ಸಂಕಲ್ಪ ಮಾಡ್ಕೊಂಡಿದ್ದೆ. ಸೊ ಅದು ನೆರವೇರಲಿ ಅಂತ ಹೇಳಿ ನಾನು ₹11 ಬಾಬಾರವರಿಗೆ ಕಟ್ಬಿಟ್ಟು ಅಲ್ಲಿ ಆ ಅರ್ಶಿನ ಹಚ್ಚಿ ಬಟ್ಟೆನಲ್ಲಿ, ಒಂದು ಬಿಳಿ ಬಟ್ಟೆನಲ್ಲಿ ಬಾಬಾರವರ ಹತ್ರ ಇಟ್ಟು ಪೂಜೆ ಮಾಡ್ದೆ. ಸೊ ನೋಡಿ ನಾನು ಈ ತರ ಬಾಬಾ ನನ್ನ ಕಾಪಾಡು ತಂದೆ ಅಂತ ಬೇಡ್ಕೊಂಡಿದ್ದನ್ನು ಆತ ಹೂವನೇ ಕೊಟ್ಬಿಟ್ಟ ನನ್ಗೆ. ಪ್ರತಿ ಗುರುವಾರನೂ ಬಾಬಾ ಹೂವ ಕೊಟ್ಟೇ ಕೊಡ್ತಾರೆ. ಸೊ ನೋಡಿ ಈ ತರ ಆಮೇಲೆ ಪೂಜೆ ಮಾಡಿದ್ದಾದ್ಮೇಲೆ ಏನು ದೊಡ್ಡ ವಿಚಾರನೇ ಅಲ್ಲ. ನಮ್ಮ ಶಕ್ತಿ ಕೊದ್ದಿ ನಮ್ಮ ಭಕ್ತಿಯಿಂದ ನಾವು ಒಂದು ಹೂವು, ಹಣ್ಣು ಇಟ್ಟು ಬಾಬಾರವ್ರ ಪೂಜೆ ಮಾಡಿ, ಒಂದ್ 108 ನಾಮಸ್ಮರಣೆಗಳು ಓದಿ, ಇಲ್ಲ ಶ್ರೀ ಸಾಯಿ ಸಚ್ಚರಿತ್ರ ಬುಕ್ಕನ್ನು ಓದಿ ಸಾಕು. ಹಿಂಗೇ ಮಾಡ್ಬೇಕು, ಹಂಗೇ ಮಾಡ್ಬೇಕು ಅಂತ ಯಾವ ವ್ರತನೂ ಇಲ್ಲ. ಯಾವ ದೇವ್ರು ಹೇಳಿಲ್ಲ. ಈ ತರನೇ ಮಾಡ್ಬೇಕು, ಆ ತರನೇ ಮಾಡ್ಬೇಕು ಅಂತ. ನಮ್ಮ ಭಕ್ತಿ ಇಂಪಾರ್ಟೆಂಟೇ ಹೊರ್ತು ಹಿಂಗೆ ಹಂಗೆ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ನೋಡಿ ಇಲ್ಲಿ ನಾನು ಚಕ್ಕೆದೊಂದು ಪೌಡರ್ ತೋರಿಸ್ತಾ ಇದೀನಿ. ಇದು ತುಂಬಾ ಪಾಸಿಟಿವ್ ವೈಬ್ ಕೊಡುತ್ತೆ.
ಪ್ರತಿ ಗುರುವಾರ, ಶುಕ್ರವಾರನೂ ನಾನು ಧೂಪಲ್ಲಿ ಹಾಕ್ತೀನಿ. ನಮ್ಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆನಲ್ಲಿ. ಮತ್ತೆ ಅಷ್ಟಲಕ್ಷ್ಮಿ ನಮ್ ಮನೆನಲ್ಲಿ ಇರ್ಲಿ ಅಂತ ಅಂದ್ರೆ ಆಹ್, ದುಡ್ಡಿನ ಇದು ತುಳಕಲಿ ಅಂತ ಇದು ಚಕ್ಕೆದು ಪೌಡರ್ ಹಾಕ್ತಾರೆ. ಸೊ ಅದು ಯಾಕೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಸ್ಮೆಲ್ಲುನು ಗಮ್ ಅಂತ ಇರುತ್ತೆ ನಾವು ಧೂಪಲ್ಲಿ ಹಾಕ್ದಾಗ. ಅದು ಅಲ್ದೆ ಬಾಬಾರವ್ರಿಗೆ ಧೂಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.